ಬಸ್ಸಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡಿರುವಂತ ರಿಟೆನ್ಷನ್ ನೋಡ್ತಾ ಇದ್ರೆ ನಿಮ್ಗೆ ಏನು ಕನ್ವಿನ್ಸಿಂಗ್ ಆಗಿದೆಯಾ? ಆನೆಸ್ಟ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ? ಯಾಕಪ್ಪ ಅಂತ ಹೇಳಿದ್ರೆ ಮೆಗಾ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿದ್ರು. ಎಸ್, ನಿಮ್ಗೂ ಅನಿಸ್ತಾ ಇರ್ಬೋದು ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ 4ರಿಂದ 5 ಜನ ಪ್ಲೇಯರ್ಸ್ ಗಳನ್ನ ಮ್ಯಾಕ್ಸಿಮಮ್ ರಿಟರ್ನ್ ಮಾಡ್ಬೋದಾಗತ್ತೆ. ಉಳಿದಂತ ಪ್ಲೇಯರ್ಸ್ ಗಳ ಎಲ್ಲರನ್ನು ಬಿಡ್ಲೇಬೇಕಾಗತ್ತೆ. ಆದ್ರೆ ಮತ್ತೊಂದು ಆಪ್ಷನ್ ಕೂಡ ಇರೋದು, ಅದು ಏನು? ಅದೇ ರೀತಿ ನಮ್ಮ RCB ಮಾಡಿರುವಂತ ರಿಟೆನ್ಷನ್ ಅಲ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಿದ್ದೆ ಯಾವ್ಯಾವ ಪ್ಲೇಯರ್ಸ್ ಗಳನ್ನ ಮತ್ತು ಮಾಡ್ಬೇಕಾಗಿತ್ತು, ಯಾರ ಜಾಗದಲ್ಲಿ ಬರ್ಬೇಕಾಗಿತ್ತು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡಿ ಹೊಸಬ್ರ ಇದ್ದರೆ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಮಾಡುವಂತ ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಟೈಮ್ ಹೋಗೋದ್ರೆ ಮೊದಲೇದಾಗಿ ನಮ್ಮ RCB ತೆಗೆದುಕೊಳ್ಳೋಣ. ನಮ್ಮ RCB ಹೊಸ ಹೆಡ್ ಕೋಚ್ ಆಗಿರುವಂತ ರಂಗರಾಜನ್ ಅವರು ಬಂದ ನಂತರ ಅಂತೂ ರಿಟೆನ್ಷನ್ ಲಿಸ್ಟ್ ಅಂತ ಅನೌನ್ಸ್ ಆಯ್ತು. ಅದೇ ರೀತಿ ನಮ್ಮ RCB ಮಾಡಿರುವಂತ ರಿಟೆನ್ಷನ್ ನೋಡ್ತಾ ಇದ್ರೆ ಸ್ಮಿತಿ ಅವರು ಕ್ಯಾಪ್ಟನ್ ಆಗಿ, ಅಲಿಸ್ ಪೆರಿ ಅವರು ಇವರಿಬ್ರು ಮೇಜರ್ ಅಕೌಂಟ್ ಆಗ್ಲೇಬೇಕಾಯ್ತು. ಅಂಡ್ ರಿಚಾ ಘೋಷ್ ಇವ್ 3 ಜನ ಅಂತೂ 100% ಆಗ್ಲೇಬೇಕಾಗಿತ್ತು. ಆ ರೀತಿ ಸಬ್ಲೆನ್ಸ್ ಫಾರ್ಮಲ್ ಇರೋದ್ರಿಂದ ನಮ್ಮ RCB ಮತ್ತೆ 2 ಸ್ಲಾಟ್ 2 ಜನರನ್ನು ಫಿಲ್ ಮಾಡ್ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಯಾರ್ಯಾರಪ್ಪ ಅಂತ ಕೇಳೋದಾದ್ರೆ, ಎಸ್, ಮೊದಲೇದಾಗಿ ಒಂದು ಶ್ರೇಯಾಂಕ ಪಾಟೀಲ್ ಅವ್ರನ್ನ ನಮ್ಮ RCB ಬೈ ಮಾಡಿರೋದು. ಅಂದ್ರೆ ಕನ್ನಡತೆ ಆಗಿರೋದ್ರಿಂದ ಅಂಡ್ ಆಲ್ರೌಂಡರ್. ಆದ್ರೆ ಅವ್ರಿಗೆ ಇಂಜುರಿ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇಂಜುರಿಯಲ್ಲಿ ಒಂದು ಕನ್ಸರ್ನ್, ಸ್ವಲ್ಪ ಲೋ ಪ್ರೈಸ್ಗೆ ಸಿಗುವಂತ ಸಾಧ್ಯತೆ ಇತ್ತು ಅಂತ ಅನಿಸ್ತಾರೆ. 50 ಲ್ಯಾಕ್ ಏನು ಹೆಚ್ಚೇನಲ್ಲ, ಆದ್ರೂ ಕೂಡ ಎಲ್ಲ ಅದು ಕಮ್ಮಿ ಸಿಗ್ತಿದೆ. ಇರ್ಲಿ ಬಿಡಿ, ಅವ್ರು 4 ಜನ ಆಯ್ತು. ಮತ್ತು ಒಂದು ಡಿಟೆನ್ಷನ್ ನಲ್ಲಿ ಎಷ್ಟು ಜನ ಇದ್ದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ 4 ಜನರಿಗೆ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇತ್ತು. ನಮ್ಮ RCB ಒಬ್ರನ್ನಾದ್ರೂ ಬೈಬ್ಯಾಕ್ ಮಾಡಬಹುದಾಗಿತ್ತು ಅಂತ ಅನಿಸ್ತಾ ಇತ್ತು. ಒಂದು ಯಾರಪ್ಪ ಅಂತ ಕೇಳೋದಾದ್ರೆ, ಒಂದು ರೇಣುಕಾ ಸಿಂಗ್ ಠಾಕೂರ್ ಅವರು. ಅಂದ್ರೆ ಹ್ಯೂಜ್ ಅಮೌಂಟ್ ಹೌದು, ಇಲ್ಲ ಅಂತಲ್ಲ. ಇವಾಗ ಆಪ್ಷನ್ ಅಲ್ಲಿ ಬಿಡೋದ್ರಿಂದ ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಬಜೆಟ್ಗೆ ಸಿಗುವಂತ ಸಾಧ್ಯತೆ ಇದೆ. ರೇಣುಕಾ ಸಿಂಗ್ ಠಾಕೂರ್ ಅವರು ಒಂದಾಯ್ತು. ನೆಕ್ಸ್ಟ್ ಅಲ್ಲಿ ಸೋಫಿ ಮೊಲಿನ್ನಿ ಅವರು ಒಂದಾಯ್ತು. ಯಾಕಪ್ಪ ಅಂತ ಹೇಳಿದ್ರೆ ಸೋಫಿ ಮೊಲಿನ್ನಿ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಕಮ್ ಲೆಫ್ಟ್ ಆರ್ಮ್ ಬೌಲರ್ ಅಂತಾನೆ ಹೇಳ್ಬೋದಾಯ್ತು, ಸ್ಪಿನ್ನರ್ ಆಗಿರೋದ್ರಿಂದ. ನೆಕ್ಸ್ಟ್ ಅಲ್ಲಿ ಆಶಾ ಶೋಭ್ನ ಅವರು ಒಂದು. ಆಶಾ ಶೋಭ್ನ ಅವರು ಕೂಡ ಒಳ್ಳೆ ಸ್ಪಿನ್ನರ್, ಲೆಗ್ ಸ್ಪಿನ್ನರ್ ಆಗಿರೋದ್ರಿಂದ ನಮ್ಮ RCB ಹೋದ ಸೀಸನ್ ಸಿಕ್ಕಾಪಟ್ಟೆ ಮ್ಯಾಚಸ್ ನ ಟರ್ನ್ ಮಾಡಿರೋದಿಲ್ಲ ಆಶಾ ಶೋಭ್ನ ಅವರು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ವ್ಯಾರಮ್ ಅವರು. ಈ 4 ಜನರನ್ನ ವ್ಯಾರಮ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ. ಬೌಲಿಂಗ್ ಕಮ್ ಬ್ಯಾಟಿಂಗ್ ಆಲ್ರೌಂಡರ್. ನಮ್ಮ RCB ಆಲ್ರೌಂಡರ್ಸ್ ಗಳದ್ದೇ ಹೆಚ್ಚಿನದಾಗಿ ಸ್ಟ್ರೆಂತ್ ಇತ್ತು ಹೋದ ಸೀಸನ್. ಈ 3 ಸೀಸನ್ ಗಳ ಕಾಲ ಸ್ಟ್ರೆಂತ್ ಇರೋದೇ ಆಲ್ರೌಂಡರ್ಸ್ ಗಳ ಮೇಲೆ ಆಗಿತ್ತು. ನಮ್ಮ RCB ಬಿಟ್ಟಿರೋದ್ರಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಒಂದು ಇವ್ರ ಮೇಲೆ ಒಂದು ಚಾರ್ಜ್ ಮಾಡ್ಬೋದಾಗಿತ್ತು. ಯಾರಪ್ಪ ಅಂತ ಸೋಫಿ ಮೊಲಿನ್ಯೂ ಅವ್ರ ವ್ಯಾರಮ್ ಮೇಲೆ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಇಟ್ಕೊಳ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ನಮ್ಲಿಗೆ ಬರಲ್ಲ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಮೇಜರ್ ಅಕೌಂಟ್ ನಮ್ಮ RCBಗೆ ಒಂದು ಲಕ್ಕಿ ಫೇವರ್ ಆಗೋದೇನಪ್ಪ ಅಂತ ಹೇಳಿದ್ರೆ RTM ಯೂಸ್ ಮಾಡ್ಬೋದಾಗುತ್ತೆ. 2 RTM ಯೂಸ್ ಇರೋದ್ರಿಂದ RTM ನ ಯಾರ ಮೇಲಾದ್ರೂ ಯೂಸ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. RTM ಆಪ್ಷನ್ ಕೊಟ್ಟಿರೋದ್ರಿಂದ ಏನಾದ್ರೂ ಹ್ಯೂಜ್ ಪ್ರೈಸ್ಗೆ ರೇಣುಕಾ ಸಿಂಗ್ ಠಾಕೂರ್ ಅವರು ಹೋದ್ರೆ ನಮ್ಮ RCB ಬೈಬ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡಿ ನಮ್ಮ RCB ಏನೇನ್ ಥಿಂಕ್ ಮಾಡುತ್ತೆ ಅಂತ. ನಮ್ಮ RCB ಮೇಜರ್ ಅಕೌಂಟ್ ಹೊಸ ಹೆಡ್ ಕೋಚ್ ಆಗಿರೋದ್ರಿಂದ ಅವ್ರ ಥಿಂಕ್ ಯಾವ ರೀತಿ ಇರುತ್ತೆ. ನಮ್ಮ RCBಗೆ ಒನ್ ಆಫ್ ದ ಬೆಸ್ಟ್ ಮೊಮೆಂಟಮ್ ಶಿಫ್ಟ್ ಆಗತ್ತ ಹೆಡ್ ಕೋಚ್ ಆದ ತಕ್ಷಣ ಅನ್ನೋದು ನೋಡ್ಬೇಕಾಗತ್ತೆ, ಅಷ್ಟೇ ಬಿಟ್ರೆ ಮತ್ತೇನಿಲ್ಲ. ನಮ್ಮ RCB ಬರೀ ಒಳ್ಳೆ ಆಪ್ಷನ್ ನ ಮಾಡಿರೋದು, ಒಳ್ಳೆ ಪ್ರೈಸ್ ಮನಿ 6 ಪಾಯಿಂಟ್ ಸಮಥಿಂಗ್ ಕ್ರೋರ್ಗೆ ಹೋಗ್ತಾ ಇರೋದ್ರಿಂದ ಆಪ್ಷನ್ಗೆ ಇಟ್ಕೊಂಡು ನಮ್ಮ RCBಗೆ ಒಳ್ಳೆ ಪರ್ಸ್ ವ್ಯಾಲ್ಯೂನು ಕೂಡ ಇದೆ. ಅದಕ್ಕಾಗಿ ನಮ್ಮ RCB ಯಾವ ರೀತಿ ರಿಮೇನ್ ಮಾಡ್ಕೊಂಡು ನಮ್ಮ RCB ಆಡತ್ತೆ ಅನ್ನೋದು ಅದ್ರ ಮೇಲೆ ನಿಂತ್ಕೊಂಡಿದೆ. ರಿಟರ್ನ್ ಅಲ್ಲಿ ನಮ್ಮ RCBಗೆ ಮೇಜರ್ ಅಕೌಂಟ್ ಕ್ಯಾಪ್ಟನ್ ಒಂದು ಸ್ವಲ್ಪ ಹ್ಯೂಜ್ ಅಮೌಂಟ್ ಸಿಕ್ಕರು ಕೂಡ ಕ್ಯಾಪ್ಟನ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಹಾಕೊಂಡಿರೋ ಸ್ಮೃತಿ ಮಂದನ್ ಅದೆಲ್ಲವನ್ನು ಹಿಡ್ಕೊಂಡಿದ್ರೆ ಆಗಲ್ಲ ಗೈಸ್. ಲಿಟ್ರಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ RCB ಕೂಡ 6.15 ಕ್ರೋರ್ ಇರೋದು ಹ್ಯೂಜ್ ಅಮೌಂಟ್, ಟಾಪ್ 3 ಅಲ್ಲಿ ಇರೋದು. ನೆಕ್ಸ್ಟ್ ಅಲ್ಲಿ GG ಅಂಡ್ UP ಇರೋದು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಕೆಳಗಡೆ ಮುಂಬೈ ಅಂಡ್ ಡೆಲ್ಲಿ ಇರೋದು. ನಮ್ಮ RCB ಕೂಡ ಲಕ್ಕಿ ಫೇವರ್ ಆಗುವಂತ ಸಾಧ್ಯತೆ ಇದೆ. ಕ್ಯಾಪ್ಟನ್ ಅಂಡ್ ರಿಟೆನ್ಷನ್ ಅಲ್ಲಿ ಯಾವ ಪ್ಲೇಯರ್ಸ್ ಗಳು ಬಿಟ್ಟಿರೋದು ಅಂತ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿರೋದು. ಸುಬಿಮಿಯಾ ಮೇಘನ್ ಅವರು ಅಂಡ್ ವ್ಯಾರಮ್ ಅವರು, ಆಶಾ ಶೋಭ್ನ, ಸೋಫಿ ಡಿವೈನ್ ಅವರು, ರೇಣುಕಾ ಸಿಂಗ್, ಸೋಫಿ ಮೊಲಿನ್ನಿ ಅವರು, ಎಕ್ಟಾ ಬಿಸ್ತಾ, ಕತ್ತಿ ಕ್ರೋಸ್, ಕನ್ನಿಕಾ ಅಂಡ್ ದನ್ನಿ, ಪ್ರೇಮ್ ರಾವತ್, ಜರ್ಗಿಯಾ ಪವರ್ ಅವ್ರನ್ನ ರಿಲೀಸ್ ಮಾಡಿರೋದು ಅಂತಾನೆ ಹೇಳ್ಬೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದ್ರಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮತ್ತೊಂದು ಆಪ್ಷನ್ ಇತ್ತಲ್ಲ, ಅಂದ್ರೆ ಒಬ್ಬರನ್ನ ರಿಟರ್ನ್ ಮಾಡ್ಬೋದಾಗಿತ್ತಲ್ಲ. ಯಾರಾದ್ರೂ ಸೋಫಿ ಮೊಲಿನ್ಯೂ ಅವರು ವೇರಮ್ ಅವ್ರನ್ನ ನಮ್ಮ RCB ರಿಟರ್ನ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಇಷ್ಟೇ ವರ್ತ್ ಪ್ರೈಸ್ ಆಗಿತ್ತು ಅವ್ರದ್ದೇನು ಅಷ್ಟೊಂದು ಹ್ಯೂಜ್ ಪ್ರೈಸ್ ಏನೆಲ್ಲ ಆಗಿತ್ತು. ಅವ್ರೊಬ್ಬರನ್ನ ರಿಟರ್ನ್ ಮಾಡಿದ್ರೆ ನಮ್ಮ RCB 5ಕ್ಕೆ 5 ಫಿಲ್ ಮಾಡಿರೋ ತರ ಆಗ್ತಿತ್ತು. ಏನಾದ್ರು ಇವಾಗ ಹ್ಯೂಜ್ ಅಮೌಂಟ್ ಹೋದ್ರೆ ಯಾರು UP ಅವರ GGನೇ ಹ್ಯೂಜ್ ಅಮೌಂಟ್ಗೆ ನನ್ನ ಪ್ರಕಾರ ರಿಟೆನ್ಷನ್ ಅಲ್ಲಿ ಸ್ವಲ್ಪ ಅವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡುವಂತ ಸಾಧ್ಯತೆ ಇರುತ್ತೆ, ಅಷ್ಟೇ ಬಿಟ್ರೆ ಮತ್ತೆ ಯಾವ ಟೀಮು ಅಷ್ಟೊಂದು ಹ್ಯೂಜ್ ಪ್ರೈಸ್ಗೆ ಅವ್ರನ್ನ ಕರೀಲಿಕ್ಕೆ ಹೋಗಲ್ಲ ಆಪ್ಷನ್ ಅಲ್ಲಿ ಅಂತ ಅನ್ನಿಸ್ತಾ ಇರೋದು.
ನನ್ನ ಪ್ರಕಾರ ನಮ್ಮ ಆರ್-ಸಿ-ಬಿ ಒಳ್ಳೊಳ್ಳೆ ಪ್ಲೇಯರ್ಸ್‌ಗಳನ್ನ ಇವಾಗ ಟಾರ್ಗೆಟ್ ಮಾಡ್ಬೇಕಾಗುತ್ತೆ. ಆಲ್ರೌಂಡರ್ಸ್ ಮೇನ್ ಹಾಕೊಂಡು ಪೇಸ್ ಅಟ್ಯಾಕಲ್ಲಿ 2 ಜನ ಇರೋದು. ಒಂದು ಶ್ರೇಯಾಂಕ ಪಾಟೀಲ್ ಸ್ಪಿನ್ನರ್ ಆಲ್ರೌಂಡರ್ ಹಾಕೊಂಡು ಎಲಿಸ್ ಪೇರಿ ಅವರು ಒಂದು ಮೀಡಿಯಂ ಪೇಸರ್ ಹಾಕೊಂಡಿರೋದು ಬಿಟ್ರೆ, ಒಂದು 2ರಿಂದ 3 ಜನ ಪೇಸರೇ ಬೇಕಾಗುತ್ತೆ ನಮ್ಮ ಆರ್-ಸಿ-ಬಿಗೆ. ಯಾರ್ಯಾರ ಮೇಲೆ ಟಾರ್ಗೆಟ್ ಹೋಗುತ್ತೆ, ಅದೇ ರೀತಿ ಯಾರ್ಯಾರನ್ನ ಈ ಬಾರಿ ರಿಲೀಸ್ ಮಾಡಿದ್ದು, ಯಾವ್ಯಾವ ಟೀಮ್ಸ್ ಅಲ್ಲಿ ಅನ್ನೋದನ್ನ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೇಜರ್ ಹಾಕೊಂಡು ಒಳ್ಳೊಳ್ಳೆ ಪೇಸರ್ಸ್‌ಗಳು ಅಂಡ್ ಆಲ್ರೌಂಡರ್ಸ್‌ಗಳು ಬ್ಯಾಟಿಂಗ್ ಅಲ್ಲಿ ಅಂಡ್ ನಮ್ಮ ಇಂಡಿಯಾ ಬ್ಯಾಟರ್ಸ್‌ಗಳು, ಓವರ್ಸೀಸ್ ಬ್ಯಾಟರ್ಸ್‌ಗಳು, ಒಳ್ಳೆ ಸ್ಪಿನ್ನರ್ ಕಮ್ ಆಲ್ರೌಂಡರ್, ಪೇಸರ್ ಕಮ್ ಆಲ್ರೌಂಡರ್ ಯಾರ್ಯಾರಿದ್ದಾರೆ, ಯಾರ್ಯಾರನ್ನ ಟಾರ್ಗೆಟ್ ಹೋಗ್ಬೋದು ಎಲ್ಲ ಟೀಮ್ಸ್‌ಗಳು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮತ್ತೊಂದು ವಿಡಿಯೋದಲ್ಲಿ. ಇದಿಷ್ಟು ನಮ್ಮ ಆರ್-ಸಿ-ಬಿ ಯಾರ್ಯಾರನ್ನ ರಿಟರ್ನ್ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮ ಆರ್-ಸಿ-ಬಿಯ ಆನೆಸ್ಟ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಈ ರಿಟೆನ್ಷನ್ ನೋಡ್ತಾ ಇದ್ರೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ. ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.